47, 55 ಇದಾವೆ ಗಮನ ಸೆಳೆಯವು. 47, 50ನ ನೀವು ಪೂರೈಸಿ. ನನ್ನ ನಿಯಮ 69, ನಿಯಮ 60ರಲ್ಲಿ ತಂದಿದ್ರು ಮಹತ್ವ. ಅದನ್ನ ನೀವು ಕನ್ವರ್ಟ್ ಮಾಡಕ್ಕೆ ನಿಮ್ಗೆ ಪ್ರಾವಿಷನ್ ಇದೆ, ನೀವು ಮಾಡಿದ್ರೆ ನಿಮ್ಮ ಅಧಿಕಾರ, ಪರಮಾಧಿಕಾರ. ಆದ್ರೆ ಎಷ್ಟು ದಿವಸ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು? ಯಾವತ್ತು ನಿಯಮ 60ರಲ್ಲಿ ತಂದದ್ದನ್ನ ಆ ದಿವಸ ತಪ್ಪಿದ್ರೆ ಮಾರನೇ ದಿವಸ ಕೊಡಬೇಕಾದ್ದು ಈ ಸದನದಲ್ಲಿ ನಡೆದಿರ್ತಕ್ಕಂಥ ಸಂಪ್ರದಾಯ ಹೌದು ಮತ್ತು ನಿಯಮ. ಅದನ್ನ ದಯಮಾಡಿ ಆ ಗಮನ ಸೆಳೆಯ ಸೂಚನೆಗಿಂತ ಮುಂಚಿತವಾಗಿ ನೀವು ನನಗೆ ಅವಕಾಶ ಮಾಡಿಕೊಡಿ. ನನಗೆ ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಅವಕಾಶ ಮಾಡಿಕೊಡಿ. ಆಮೇಲೆ 47 ಆದ್ಮೇಲೆ ಇಲ್ಲಿ ಯಾರು ಸದನದಲ್ಲಿ ಇರಕ್ಕಲ್ಲ, ಮೊದಲು ಅವಕಾಶ ಮಾಡಿಕೊಡಿ. ಅದಾದ್ಮೇಲೆ ಗಮನ ಸೆಳೆಯೋದ್ರ ಮಾಡ್ಕೊಡಿ. ಬೇಡ ಅಂತ ಹೇಳೋದಿಲ್ಲ, ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಿಯಮ 69 ಏನು ಕನ್ವರ್ಟ್ ಮಾಡಿದ್ರಿ, ನಾನು ನಿಯಮ 60 ತಂದಿರೋದು ನೇರವಾಗಿ 69 ತಂದದ್ರ ಅದು ನಿಯಮ 60 ತಂದು ಈಗ ಸೋಮನೆ ಒಟ್ಟಾರೆ ಮೈಕ್ ಕೊಟ್ಟದಲ್ಲಿ ಮಾತಾಡ್ತಾರೆ, ನಾನು ಕೇಳೋದಿಲ್ಲ. ನಿಯಮ ನೀವು ವಿರೋಧ ಪಕ್ಷದವರು, ವಿರೋಧ ಪಕ್ಷದ ನಾಯಕರು ನಿಯಮ 60ರಲ್ಲಿ ತಂದ್ರು, ಕನ್ವರ್ಟ್ ಮಾಡಿ ಸ್ಟಾರ್ಟೆಡ್ ಅಂದ್ರಿ. ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ, ನಿಮ್ಮ ಚರ್ಚೆನ ಅಂದ್ರಿ. ನನಗೂ ಅಷ್ಟೇ ಹಕ್ಕಿದೆ ಈ ಸದನದಲ್ಲಿ, ನನಗೂ ಅಷ್ಟೇ ಹಕ್ಕಿದೆ. ನನಗೆ ನೀವು ನಿಯಮ 60ರಲ್ಲಿ ತಂದಿರ್ತಕ್ಕಂಥ ನಿಯಮಾವಳಿ ಇದನ್ನ ಚರ್ಚೆನ ನೀವು ಹೆಂಗಿದೆ ನೋಡಿ. ಇದರ 60ರ ನಿಯಮನ ಮತ್ತೆ ಯಾಕೆ ಚರ್ಚೆ ಅರ್ಧ ಗಂಟೆ ಹೌದು ಬಂದಾಗ ಈಗ ಅವಕಾಶ ಕೊಡಿ. ಈಗ 5 ದಿವಸ ಒಂದೇ ಸಬ್ಜೆಕ್ಟ್ ಚರ್ಚೆ ಮಾಡಬೇಕಾಗಿ ಸಮಸ್ಯೆ ಬಂತು. ದಯಮಾಡಿ ಚರ್ಚೆ ಮಾಡುವಾಗ ಅಲ್ಲಿರುವಾಗ ಇಲ್ಲಿದ್ದಲ್ವ ಏನ್ ಮಾತಾಡುದಿಲ್ಲ. ಈಗ ನಮ್ಗೆ ಟೈಮ್ ಸಿಗ್ಲಿಲ್ಲ ಅಂತ ಈಗ ಮಾತಾಡಿದೆ. 5 ದಿವಸ ಒಂದೇ ಚರ್ಚೆ ಮಾಡಿ ಏನು ಯಾರು ಮಾತಾಡಲಿಲ್ಲ, ಬೇಗ ಮುಗಿಸಿ ಅಂತ ಯಾರು ಕೂಡ ಹೇಳುದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ.